ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವೊಂದು ಕಮರ್ಷಿಯಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. 1,85,000 ರೆಂಟಲ್ ಬರುವಂಥದ್ದು, 1,85,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ. 11BE ಖಾತಾ ಪ್ರಾಪರ್ಟಿ ಇದು. ಸೈಡ್ ಡೈಮೆನ್ಷನ್ 30x40 ಬರುತ್ತೆ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು PGಗೆ ರೆಂಟ್ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಏಜ್ ಬಂದ್ಬಿಟ್ಟು 3 to 4 ಇಯರ್ಸ್ ಆಗಿದೆ. ಒಂದು 5 ಇಯರ್ಸ್ ಆಗಿರ್ಬೋದು ಟೋಟಲ್ ಪ್ರಾಪರ್ಟಿ ಏಜ್ ಬಂದ್ಬಿಟ್ಟು. ರೀಸೆಂಟ್ಲಿ ರಿನೋವೇಟ್ ಮಾಡಿಸಿದ್ದಾರೆ, ನೀಟಾಗಿ ರಿನೋವೇಟ್ ಮಾಡಿಸಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಿಲ್ಡಿಂಗ್ ಕೂಡ. ಫುಲ್ ಬಿಲ್ಡಿಂಗ್ ಎಲ್ಲನೂ ಫುಲ್ ರೆಂಟ್ ಕೊಟ್ಬಿಟ್ಟಿದ್ದಾರೆ. 1,85,000 ರೆಂಟ್ ಬರುತ್ತೆ. PG ರನ್ ಆಗ್ತಾಯಿದೆ ಈಗ ಆಲ್ರೆಡಿ ಬಿಲ್ಡಿಂಗಲ್ಲಿ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಏನೇನು ಮೆಟೀರಿಯಲ್ ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. 30-40 ಡೈಮೆನ್ಷನ್ ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು ಗ್ರೌಂಡ್ ಪ್ಲಸ್ 4 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದರೆ, ಗ್ರೌಂಡ್ ಬಿಟ್ಟು 4 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದರೆ. ಗ್ರೌಂಡಲ್ಲಿ ಡೈನಿಂಗ್ ಹಾಲು, 2 ರೂಮು, 1 ಕಿಚನ್ ರೂಮ್ ಬರುತ್ತೆ. ಫ್ಲೋರ್ಗೆ 5 ರೂಮ್ ಬರುತ್ತೆ. ರಿಮೈನಿಂಗ್ ಎಲ್ಲನೂ ಟೋಟಲ್ 23 ರೂಮ್ ಬರುತ್ತೆ. ಕಿಚನ್ನು ಸೇರಿಸಿ 23 ರೂಮ್ಸ್ ಬರುತ್ತೆ ಟೋಟಲ್ ಬಂದ್ಬಿಟ್ಟು. ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ನಿಮಗೆ ಬಾಗ್ಲೂರು ಮೇನ್ ರೋಡಿಗೆ ಜಸ್ಟ್ 100 ಮೀಟರ್ಸಲ್ಲಿರುತ್ತೆ ಅಷ್ಟೇ. ತುಂಬ ವಾಕೇಬಲ್ ಡಿಸ್ಟೆನ್ಸಲ್ಲಿರುವಂಥ ಪ್ರಾಪರ್ಟಿ ಇದು. ರೆಂಟಲ್ಗನ್ನೂ ಒಳ್ಳೆ ಡಿಮ್ಯಾಂಡ್ ಇರುವಂಥದ್ದು ಇದು. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ನೋಡ್ಬೋದು, ಆಲ್ರೆಡಿ ಪರ್ಮನೆಂಟ್ ಆಗಿದೆ. ಎಲ್ಲನೂ ಮೀಟರ್ಸ್ಗೂ ನೀಟಾಗಿ ಪರ್ಮನೆಂಟ್ ಮಾಡಿಸಿದ್ದಾರೆ. ಡೈನಿಂಗ್ ಏರಿಯಾ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಡೈನಿಂಗ್ ಏರಿಯಾ ಮಾಡಿಸಿದ್ದಾರೆ. ಡೈನಿಂಗ್ ಏರಿಯಾದಲ್ಲಿ POP ಎಲ್ಲ ಮಾಡಿಸಿದ್ದಾರೆ, ನೋಡ್ಬೋದು ನೀಟಾಗಿ. ಬೋರ್ ಇದು PGಗೆ ಇಂಡಿವಿಜುವಲ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ಈ ಸಂಪ್ ಬಂದ್ಬಿಟ್ಟು 25,000 ಲೀಟರ್ಸ್ ಇರುತ್ತೆ. 25,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಕೂಡ. ಸೊ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಔಟ್ಸೈಡ್ ಎಲ್ಲ ನೋಡ್ಬೋದು, ಪ್ಯಾಸೇಜ್ ಎಲ್ಲ ನೋಡ್ಬೋದು. 1.5 ಫೀಟ್ ಪ್ಯಾಸೇಜ್ ಬಿಟ್ಟು ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಲಾಸ್ಟಿಗೆ ಇದು ಕಿಚನ್ ಇದು, ಅದ್ರ ಪಕ್ಕದಲ್ಲಿ 2 ರೂಮ್ ಬರುತ್ತೆ. ಸೊ 2 ಕೂಡ ಅವನು ಕೂಡ ರೆಂಟ್ ಕೊಟ್ಟಿದ್ದಾರೆ. ಟೋಟಲ್ ಬಂದ್ಬಿಟ್ಟು 23 ರೂಮ್ ಬರುತ್ತೆ. 23 ರೂಮ್ಸ್ ಬರುತ್ತೆ. ಸೊ ಎಲ್ಲ ಫ್ಲೋರ್ಗೂ ಲಿಫ್ಟ್ ಇರುತ್ತೆ. ಸೊ ನೀಟಾಗಿ ಎಲ್ಲ ಫ್ಲೋರ್ಗೂ ಲಿಫ್ಟ್ ಇರುತ್ತೆ. ಸೊ ಲಿಫ್ಟ್ ಕೂಡ ರನ್ನಿಂಗ್ ಇದೆ. ಸೊ ಇದು ನೋಡಿ ಲಿಫ್ಟ್ ಬಂದ್ಬಿಟ್ಟು. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಇದು ಸ್ಟೆಪ್ಸ್ ಕೆಳಗಡೆ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು, 3 ಫೀಟ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಎಲ್ಲನೂ ಗ್ರಾನೈಟ್ ಹಾಕ್ಸಿದ್ದಾರೆ ನೀಟಾಗಿ ಸ್ಟೇರ್ ಕೇಸ್ಗೆಲ್ಲನೂ. ಫಸ್ಟ್ ಫ್ಲೋರ್ ಇದು. ಟೋಟಲ್ ಇಲ್ಲಿ 5 ರೂಮ್ ಬರುತ್ತೆ. ಈಚ್ ಫ್ಲೋರ್ಗೆ 5 ರೂಮ್ ಬರುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 3 ರೂಮ್ ಬರುತ್ತೆ. ಲಾಸ್ಟ್ಗೆ ಒಂದು 2 ರೂಮ್ಸ್ ಬರುತ್ತೆ. ಟೋಟಲ್ 5 ರೂಮ್ಸ್ ಬರುತ್ತೆ ಫ್ಲೋರ್ಗೆ. ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸ್ಬಿಟ್ಟಿದ್ದಾರೆ, ನೋಡ್ಬೋದು. ಸೀಲಿಂಗ್ ಮೇಲ್ಗಡೆ ಸೀಲಿಂಗ್ ವುಡನ್ ಸೀಲಿಂಗ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಇದು. 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ರು ಫ್ಲೋರಿಂಗ್ ಎಲ್ಲನೂ. ಸೊ ಇದು ರೂಮ್ ನಂಬರ್ 1 ಇದು. ಸೊ ರೂಮ್ ಸೈಜ್ ಎಲ್ಲ ನೋಡ್ಬೋದು ನಿಮಗೆ. ಡೀಸೆಂಟ್ ಆಗಿದೆಲ್ಲ ರೂಮ್ ಸೈಜನ್ನು. ಸೊ ಆಲ್ಮೋಸ್ಟ್ 3 ಶೇರಿಂಗು ಇಲ್ಲ 3 ಶೇರಿಂಗ್ ಇಲ್ಲ 2 ಶೇರಿಂಗ್ ಇರುತ್ತೆ. ಆ ಥರ ರೂಮ್ ಸೈಜಲ್ಲಿ ಇರುತ್ತೆ. ಅಟ್ಯಾಚ್ ರೆಸ್ಟ್ ರೂಮ್ ಇದು. ಎಲ್ಲ ರೂಮ್ಗೂ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ ವಿತ್ ಫಿಟ್ಟಿಂಗ್ಸ್ ಇದು. ಗೀಸರ್ ಎಲ್ಲನೂ ಹಾಕ್ಸಿದ್ದಾರೆ, ನೋಡ್ಬೋದು. ಎಲ್ಲ ಬಿಲ್ಡಿಂಗ್ದೇ ಗೀಸರು ಎಲ್ಲ ಫುಲ್ ಓನರ್ ಹಾಕ್ಸಿರೋದು. ಬಟ್ ಕಾಟು ಇದೆಲ್ಲನೂ ಟೋಟಲ್ ಎಲ್ಲ ಮೆಟೀರಿಯಲ್ ಎಲ್ಲ ಟೋಟಲ್ ಓನರ್ಸೇ ಇರುತ್ತೆ. PGದೇ ಇರುತ್ತೆ. ಎಷ್ಟು ಅವ್ರು ಬಂದು ರೆಂಟು ರನ್ನಿಂಗ್ ಮಾಡ್ತಿದ್ದಾರೆ ಅಷ್ಟೇ. ಬೇರೆಯವ್ರು PG ರನ್ ಮಾಡ್ತಾಯಿದ್ದಾರೆ. ಸೊ ಅವರು 1,85,000 ಓನರ್ಗೆ, ಬಿಲ್ಡಿಂಗ್ ಓನರ್ಗೆ ರೆಂಟ್ ಕೊಡ್ತಿದ್ದಾರೆ. ರಿಮೈನಿಂಗ್ ಮೇಂಟೆನೆನ್ಸ್ ಎಲ್ಲ PG ಅವರು ನೋಡ್ಕೊತಾರೆ. ಸೊ ನಿಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ, ಅದು ಮೇಂಟೈನ್ ಮಾಡಬೇಕು ಆ ಥರ ಇಶ್ಯೂಸ್ ಏನಿರೋದಿಲ್ಲ. ಸೊ ಎಲ್ಲ ರೂಮನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಫ್ಲೋರ್ಗೂ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಕಾಪಿ ಪೇಸ್ಟ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸರೌಂಡಿಂಗ್ ಎಲ್ಲ ಅಷ್ಟೇ. ನಿಮಗೆ ರೆಂಟಲ್ಗೇನು ಯೋಚನೆ ಮಾಡೋಂಗಿಲ್ಲ. PG ರನ್ ಮಾಡೋರು ತುಂಬ ಅನುಕೂಲವಾಗಿದೆ ಏರಿಯಾ ಕೂಡ. ಸರೌಂಡಿಂಗ್ ಎಲ್ಲ ಒಳ್ಳೆ ಟಾಪ್ ಕಂಪ್ನೀಸ್ ಎಲ್ಲ ಬಂದಿದೆ ಈಗ. ಅಮೆಝಾನು, ಹಾರಿಜಾನ್ಸ್ ಅಥವಾ ಅದೆಲ್ಲ ಅಮೆಝಾನ್ ಅಂತ ಕಂಪ್ನಿ ಬಂದಿದೆ. ಮತ್ತು ಇನ್ಫೋಸಿಸ್, ಕೊಲಿನ್ಸ್, ಏರೋಸ್ಪೇಸ್ ಈ ಥರ ಇದೆ. ಒಳ್ಳೆ ಕಾಲೇಜಸ್ ಇದೆ. ರೇವಾ ಕಾಲೇಜ್ ಎಲ್ಲ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಇವನ್ ಬಾಗ್ಲೂರು ಮೇನ್ ರೋಡ್ಗೆ ಮೇಯ್ನ್ಲಿ ತುಂಬ ವಾಕೇಬಲ್ ಇದು. ಜಸ್ಟ್ ಒಂದು 100 ಮೀಟರ್ಸ್ ಇಲ್ಲ 50 ಮೀಟರ್ಸ್ ಒಳಗಡೆ ಇರುವಂಥ ಪ್ರಾಪರ್ಟಿ. ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಬಿಲ್ಡಿಂಗ್ ಇದು. ಸೊ ಅದರಲ್ಲಿ ಇನ್ನೊಂದು ಮಾತಿಲ್ಲ. ಲೋನ್ ಕೂಡ ಸಿಗುತ್ತೆ ನಿಮಗೆ. ಇದರಲ್ಲಿ ಆಲ್ರೆಡಿ ಆಕ್ಸಿಸ್ ಬ್ಯಾಂಕಲ್ಲಿ ಎಕ್ಸಿಸ್ಟಿಂಗ್ ಲೋನ್ ಇದೆ. ಸೊ ಇನ್ನು ಲೋನ್ ಬೇಕಾದರೂ ತೊಗೋಬೋದು ನೀವು. ಲೋನ್ ಕೂಡ ಮಾಡಿಸ್ಕೊಂಡು ಪ್ರಾಪರ್ಟಿ ತೊಗೋಬೋದು. 1,85,000 ಈಗ ಕೊಟ್ಟಿರುವಂಥದ್ದು. 12 ಲಕ್ಷ ಅಡ್ವಾನ್ಸ್ ಅಮೌಂಟ್ ಇರುತ್ತೆ. PG ಕೊಟ್ಟಿರೋದು 12 ಲಕ್ಷ ಅಡ್ವಾನ್ಸ್ ಇರುತ್ತೆ. 1,85,000 ರೆಂಟ್ ಕೊಟ್ಟಿದ್ದಾರೆ. 3 ಇಯರ್ಸ್ ಬಂದ್ಬಿಟ್ಟು ಲಾಕಿಂಗ್ ಪೀರಿಯಡ್ ಇರುತ್ತೆ ನಿಮಗೆ. ಸೊ ಟೆರೆಸ್ ಇದು. ಟೆರೆಸಲ್ಲಿ ಬಂದ್ಬಿಟ್ಟು ವಾಷಿಂಗ್ ಏರಿಯಾ ಮಾಡಿಸಿದ್ದಾರೆ. ಪ್ಲಸ್ ಒಂದು ಲಿಫ್ಟ್ ರೂಮ್ ಇರುತ್ತೆ. ಸೊ ಅದಕ್ಕೂ ನೋಡ್ಬೋದು ನೀಟಾಗಿ ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ. ಇದು ವಾಷಿಂಗ್ ಏರಿಯಾ ಇದು. ವಾಷಿಂಗ್ ಮಿಷಿನ್ ಎಲ್ಲ ಇವರು PG ಯಾರು ರನ್ ಮಾಡ್ತಾರೆ ಅವ್ರು ತೊಗೊಂಬಂದು ಇಟ್ಕೊಂಡಿರೋದು. ಬಿಲ್ಡಿಂಗ್ಗೆ ಸಂಬಂಧಪಟ್ಟಿರಲ್ಲ ಇದು. ಸೊ ಈ ಥರ ಒಳ್ಳೆ ಕನ್ವೀನಿಯೆಂಟ್ ಇದೆ. ಮೇನ್ ರೋಡ್ಗೆ ಹತ್ತಿರ ಇರೋದ್ರಿಂದ ರೆಂಟಲ್ಲೆಲ್ಲ ಒಳ್ಳೆ ರೆಂಟ್ ಬರುತ್ತೆ. ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸೊ 1,85,000 ಆರಾಮಾಗಿ ರೆಂಟ್ ಬರುತ್ತೆ. ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು 3,90,00,000 ಹೇಳ್ತಾರೆ. 3,90,00,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಬಾಗ್ಲೂರು ಮೇನ್ ರೋಡ್ಗೆ ಜಸ್ಟ್ 100 ಮೀಟರ್ಸ್ ಆಗುತ್ತೆ ಅಷ್ಟೇ. ತುಂಬ ಪ್ರೈಮ್ ಲೊಕೇಶನ್ಲಿರುವಂಥ ಪ್ರಾಪರ್ಟಿ ಇದು. ಸೊ ನಂಬರ್ ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿಸ್ತೀವಿ. ಸೊ ಪ್ರಾಪರ್ಟಿ ಎಲ್ಲ ನೀಟಾಗಿ ತೋರಿಸ್ತೀವಿ. ಇದ್ರ ಜೊತೆಗೆ ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸು ಇದೆ, ಅವು ಕೂಡ ತೋರಿಸಿ ಬಜೆಟ್ ವೈಸಲ್ಲಿ ಕೂಡ ಸಿಗುತ್ತೆ. ಸೊ ಅವು ಕೂಡ ವಿಸಿಟ್ ಮಾಡಿಸ್ತೀವಿ.
ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.